ಮಾನ್ಯ ಅಡ್ವೊಕೇಟ್ ತಾಹಿರ್ ಹುಸೇನ್ ಅವರಿಗೆ ಹಾಗೂ ನಮ್ಮ ಕರೆಗೆ ಒಪ್ಪಿ ತಾವೆಲ್ಲರೂ ಈ ಸುದ್ದಿಗೋಷ್ಠಿಗೆ ಬಂದಿದ್ದೀರಿ, ಮಾಧ್ಯಮಗೋಷ್ಠಿಗೆ ಬಂದಿದ್ದೀರಿ, ತಮಗೆ ಸ್ವಾಗತಿಸುತ್ತೇನೆ. ಈ ಒಂದು ಕರಾಳ ಕಾನೂನು ವಿರುದ್ಧ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಮಟ್ಟದಲ್ಲಿ ಅಭಿಯಾನ ನಡೆಸ್ತಾ ಇದೆ. ಅದರ ಕುರಿತು ಈ ಒಂದು ಸಭೆಯನ್ನು ಕರೆಯಲಾಗಿದೆ. ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿನಂತಿಸುತ್ತೇನೆ, ನಮ್ಮೆಲ್ಲರ ಉದ್ದೇಶಿಸಿ ಮಾತಾಡೋಣ. ಆತ್ಮೀಯ ಪತ್ರಕರ್ತ ಮಿತ್ರರೇ, ತಮ್ಮೆಲ್ಲರಿಗೂ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಸ್ವಾಗತ ಕೋರುತ್ತಾ, ಇವತ್ತು ದೇಶದಲ್ಲಿ ಹೇಗೆ ನಮ್ಮ ರೈತರಿಗೆ ಒಂದು ಕರಾಳ ಕಾನೂನುಗಳು ಬಂದು ರೈತರು ಹೋರಾಡಬೇಕಾಗಿತ್ತು, ಅದೇ ರೀತಿ ದೇಶದ ಅಲ್ಪಸಂಖ್ಯಾತರಿಗೂ ಕೂಡ ಅದೇ ಪರಿಸ್ಥಿತಿ ಇವತ್ತು ಬಂದಿದೆ. ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಈಗ ಏನು ಕಾನೂನಾಗಿ ಪರಿವರ್ತನೆ ಆಗಿದೆ. ಏಪ್ರಿಲ್ 3 ಮತ್ತು 4ನೇ ಏಪ್ರಿಲ್ ಈ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಅಂಗೀಕಾರವಾಗಿ ರಾಷ್ಟ್ರಪತಿಗಳು ಕೂಡ ಅದನ್ನು ಅಂಗೀಕಾರ ಮಾಡಿದ್ದಾರೆ. ಈ ಒಂದು ವಕ್ಫ್ ಕಾಯ್ದೆ ಏನಾಗಿದೆ, ಕಾನೂನೇನಿದೆ, ಅದನ್ನು ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ ಮತ್ತು ಯಾವುದೇ ಕಾರಣಕ್ಕೂ ನಾವು ಅದನ್ನು ಒಪ್ಪೋದಿಲ್ಲ. ಅದಕ್ಕೆ ಕೆಲವು ಕಾರಣಗಳಿದ್ದಾವೆ, ಅದು ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 6 ರೀತಿಯ ಈ ದತ್ತು ಪದ್ಧತಿಗಳು ಇದ್ದಾವೆ. ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ 6 ರೀತಿಯ ಪದ್ಧತಿಗಳಿದ್ದಾವೆ. ಅದರಲ್ಲಿ ಹಿಂದೂ ದತ್ತು ಸಿಸ್ಟಮ್ ಇದೆ, ಅದೇ ರೀತಿ ಮುಸ್ಲಿಂ ವಕ್ಫ್ ಇದೆ, ಕ್ರಿಶ್ಚಿಯನ್ಸ್ ಇದೆ, ಜೈನ್ ಇದೆ, ಬುದ್ಧ ಇದೆ ಮತ್ತು ಸಿಖ್ಖರ್. ಈ ಇಷ್ಟು ಜನರ ಒಂದು ದತ್ತಿ ಸಿಸ್ಟಮ್ ನಮ್ಮ ದೇಶದಲ್ಲಿದೆ. ಇದಕ್ಕೆ ದೇಶದ ಸಂವಿಧಾನದಲ್ಲಿ ನಿಮ್ಮ ದತ್ತಿಗಳನ್ನು ನೀವು ನಿರ್ವಹಣೆ ಮಾಡಿಕೊಳ್ಳಿ ಅಂತ ನಮ್ಮ ದೇಶದ ಸಂವಿಧಾನ ನಮಗೆ ಸ್ವತಂತ್ರ ಕೊಟ್ಟಿದೆ. ಯಾವುದೇ ಒಂದು ಸಿಸ್ಟಮಲ್ಲಿ ಸರ್ಕಾರ ಇವತ್ತು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಕೇವಲ ವಕ್ಫಲ್ಲಿ ತಿದ್ದುಪಡಿ ಮಾಡಿ ಮುಸ್ಲಿಮರ ಒಂದು ದತ್ತಿ ಸಿಸ್ಟಮಲ್ಲಿ ಇವತ್ತು ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ, ಈಗ ಏನು ಈ ಬಿಲ್ ಪಾಸ್ ಆಗಿದೆ, 1995ರ ಒಂದು ಆ್ಯಕ್ಟನ್ನು ರದ್ದು ಮಾಡಿ ಹೊಸ ಒಂದು ಬಿಲ್ ಏನು ಮಾಡಿದ್ದಾರೆ, ಅದರಿಂದ ನಮಗೆ ಆಗ್ತಾ ಇರುವಂಥದ್ದು ತೊಂದರೆಗಳು ಅಥವಾ ನಾವು ಯಾಕೆ ಇದನ್ನು ವಿರೋಧ ಮಾಡ್ತಾ ಇದ್ದೇವೆ, ಇದರಿಂದ ಈ ಅತಿಕ್ರಮಣ ಏನಿದೆ, ಸರ್ಕಾರ ಹೇಳ್ತಾ ಇರುವಂಥದ್ದು ಅತಿಕ್ರಮಣವನ್ನು ನಾವು ತಡೀಲಿಕ್ಕೆ ಮಾಡ್ತಾ ಇದ್ದೀವಂತ. ಆದರೆ ಸರ್ಕಾರ ತಂದಿರುವಂತಹ ಈ ಬಿಲ್ಲಿನಿಂದ ಅತಿಕ್ರಮಣ ಇನ್ನೂ ಹೆಚ್ಚುತ್ತದೆ, ಇನ್ನು ಜಾಸ್ತಿ ಆಗತ್ತೆ. ಅತಿಕ್ರಮಣ ಮಾಡಲಿಕ್ಕಾಗಿ ಈಗ ಇದು ಬಹಳ ಈಸಿ ಒಂದು ಮೆಥಡ್ ಆಗ್ತಾ ಇದೆ. ಎರಡನೇದಾಗಿ, ವಕ್ಫ್ ಸಂಸ್ಥೆಗಳ ಮ್ಯಾನೇಜ್ಮೆಂಟ್ ಏನಿತ್ತು, ನಿರ್ವಹಣೆ ಏನಿತ್ತು, ಅದಕ್ಕೊಂದು ಸ್ವತಂತ್ರ ಇತ್ತು. ಸರ್ಕಾರ ಹಸ್ತಕ್ಷೇಪ ಮಾಡುವಾಗ ಅದರಲ್ಲಿ ಸ್ವಾತಂತ್ರ್ಯ ನಮಗೇನು ಸಂವಿಧಾನ ಕೊಟ್ಟಿದ್ದು, ಅದರಲ್ಲಿ ಕೂಡ ಇದು ಹಸ್ತಕ್ಷೇಪ ಆಗ್ತಾ ಇದೆ. ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಖ್ಯವಾಗಿ, ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ, ನಮ್ಮ ದೇಶದ ಒಂದು ಸಂವಿಧಾನ ಇದೆ. ಆ ಸಂವಿಧಾನದ ಆರ್ಟಿಕಲ್ಸ್ಗಳು ನಮಗೆ ಸ್ವತಂತ್ರ ಕೊಟ್ಟಿದೆ. ಆರ್ಟಿಕಲ್ 14ನೇ ಪ್ರಕಾರ ಯಾವುದೇ ರೀತಿಯ ಯಾವುದೇ ಧರ್ಮದ ಜನರಿಗೆ ನೀವು ತಾರತಮ್ಯ ಮಾಡಬಾರ್ದು ಅಂತ ಇದೆ, ಆರ್ಟಿಕಲ್ 14. ಆದರೆ ಈ ಒಂದು ಕಾನೂನು ಏನಿದೆ, ತಾರತಮ್ಯ ಆಗ್ತಾ ಇದೆ. 6 ರೀತಿಯ ದತ್ತು ಪದ್ಧತಿ ಇದ್ರೂ ಕೂಡ ನೀವು ಕೇವಲ ಮುಸ್ಲಿಮರ ದತ್ತು ಪದ್ಧತಿಯಲ್ಲಿ ನೀವು ಹಸ್ತಕ್ಷೇಪ ಯಾಕೆ ಮಾಡ್ತಾ ಇದ್ದೀರಿ? ಇದು ತಾರತಮ್ಯ ಅಲ್ಲ. ಸರ್ಕಾರ ನೇರವಾಗಿ ಕೇವಲ ಒಂದು ಸಮುದಾಯದ ದತ್ತು ಪದ್ಧತಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಸಂವಿಧಾನದ 25 ಮತ್ತು 28ನೇ ಆರ್ಟಿಕಲ್ ಏನಿದೆ, ಅದರ ಪ್ರಕಾರ ಧರ್ಮವನ್ನು ಪಾಲಿಸುವಂಥದ್ದು, ಧರ್ಮವನ್ನು ನಿರ್ವಹಿಸುವಂಥದ್ದು, ಆಚರಣೆ ಮಾಡುವಂಥದ್ದು, ಅದರ ಒಂದು ಸ್ವಾತಂತ್ರ್ಯ ಕೊಡಲಾಗಿದೆ. ಇದರಲ್ಲೂ ಕೂಡ ಈ ಕಾನೂನಿನ ಪ್ರಕಾರ ಇವತ್ತು ಸರ್ಕಾರ ಅದರಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇದೆ. ಮೂರನೇದಾಗಿ, ನಮ್ಮ ಸಂವಿಧಾನದ ಆರ್ಟಿಕಲ್ 30ರ ಪ್ರಕಾರ ನಾವು ನಮ್ಮ ಧರ್ಮದ ಪ್ರಕಾರ ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ನಾವು ನಿರ್ವಹಣೆ ಮಾಡ್ಬೋದು, ಸ್ಥಾಪನೆ ಮಾಡ್ಬೋದು, ನಡೆಸ್ಬೋದು ಅಂತ ಕೂಡ ಒಂದು ಸ್ವತಂತ್ರ ಇದೆ. ಈಗ ಅದರಲ್ಲೂ ಕೂಡ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ. ಅದಕ್ಕಾಗಿ ನಾವು ವಿರೋಧ ಮಾಡ್ತಾ ಇದ್ದೇವೆ. ಇನ್ನು ಅತಿ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ, ಸರ್ಕಾರಗಳ ಹಸ್ತಕ್ಷೇಪ ಪ್ರೈವೇಟ್ ಒಂದು ನಮ್ಮ ಏನು ನಿರ್ವಹಣೆ ಇದೆ ಅದರಲ್ಲಿ ಹೆಚ್ಚುತ್ತಾ ಇದೆ. ಅದಕ್ಕಾಗಿಯೂ ಕೂಡ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇನ್ನೊಂದು, ನಮ್ಮಲ್ಲಿ ಇರುವಂಥದ್ದು ಬಹಳ